ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಮಂಡೇ ಮಾರ್ನಿಂಗು ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ಬಿಟ್ಟು ನಾನು ಲಂಚ್ ಬಾಕ್ಸ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗು ಲಂಚ್ ಬಾಕ್ಸ್ ರೆಸಿಪಿಯಿಂದ ಸ್ಟಾರ್ಟ್ ಆಗ್ತಾಯಿದೆ. ಮೊದಲು ನಾನಿಲ್ಲಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ. ಗೋಧಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಮಾಡ್ತಾಯಿರೋದು. ಪರಾಟ ಮೈದಾಯಿಂದ ಮಾಡ್ತಾಯಿಲ್ಲ, ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಚಪಾತಿಗೆಲ್ಲ ಹಿಟ್ಟು ಹೆಂಗೆ ಕಲಿಸ್ಕೊತೀವೋ ಅದೇ ಥರದ ಚಪಾತಿ ಹಿಟ್ಟಿನ ಹದ್ದಲ್ಲೇ ಇದಕ್ಕೂ ಕಲಸಿ ರೆಡಿ ಮಾಡಿ ಇಟ್ಕೊಳೋದು. ಸೈಡಲ್ಲಿ ಉಪ್ಪು ಮತ್ತು ನೀರು ಹಾಕ್ಬಿಟ್ಟು ಅಷ್ಟೇ ಕಲಿಸಿದ್ದೀನಿ. ನನ್ನ ತಲೆ ಮಾತ್ರ ನೋಡೋಕ್ಕೆ ಹೋಗಬೇಡಿ ಆಯಿತಾ, ಫುಲ್ ಆಯಿಲಿ ಆಗಿದೆ. ಅವತ್ತು ಫುಲ್ ನೈಟ್ ಆಯಿಲ್ ಮಸಾಜ್ ಮಾಡಿಬಿಟ್ಟು ತಲೆಗೆ ಚೆನ್ನಾಗಿ ಮಲ್ಕೊಂಡಿದ್ದೆ ರಾತ್ರಿ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ತಲೆ ಸ್ನಾನ ಮಾಡಬೇಕು ಅಂತ, ಸೊ ತಲೆ ಎಲ್ಲ ಆಯಿಲ್ ಆಗಿದೆ. ಅದನ್ನು ಬಿಟ್ಟಾಕಿ ಇವಾಗ ನೆಕ್ಸ್ಟು ಚಪಾತಿ ಹಿಟ್ಟು ಹೇಗೆ ಕಲಿಸೋದು ಅದೇ ಹದ್ದದಲ್ಲಿ ಕಲಸಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅನ್ನಲ್ಲ ನೋಡಿ. ಈ ಥರ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಪನ್ನೀರ್ ಕೂಡ ನಾನು ಇಲ್ಲಿ ಮನೇಲೇ ಮಾಡ್ಕೊಂಡಿರೋ ಪನ್ನೀರು. ನನ್ನ ಹಳೆ ವಿಡಿಯೋಗಳೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಪನ್ನೀರ್ ಹೇಗೆ ರೆಡಿ ಮಾಡ್ತೀನಿ ಅಂತ. ಸೊ ಅದರಿಂದ ನಾನು ಪನ್ನೀರ್ ಕೂಡ ಮಾಡಿ ಎತ್ತಿಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿಯೇ. ಸೊ ಇವಾಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ. ಈ ಥರ ಪನ್ನೀರ್ ಮೋಲ್ಡ್ ಇದೆ ನನ್ನ ಹತ್ರ, ತೋರಿಸಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅನ್ಕೋತೀನಿ. ಇದರಲ್ಲಿ ತುಂಬ ಈಸಿಯಾಗಿ ಮಾಡ್ಕೊಬೋದು, ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ. ಮನೇಲೇ ಮಾಡ್ಕೊಂಡಿರೋದ್ರಿಂದ ಸೇಮ್ ಟೇಸ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಇದನ್ನು ಇವಾಗ ಕಟ್ ಮಾಡ್ಕೊತೀನಿ ಯಾವ ಶೇಪ್ ಬೇಕು ಅಂತ. ಆ್ಯಕ್ಚುಲಿ ಕಟ್ ಮಾಡಿ ಕ್ಯೂಬ್ಸ್ ಏನು ಮಾಡ್ಕೊಳ್ಳೋದು ಬೇಡ, ಇದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಮಾಡೋದು ಪನ್ನೀರ್ ಪರಾಟಗೆ. ಸುಮ್ಮನೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಏನು ಅಂಗಡಿಯಿಂದ ತಂದರೆ ಬರುತ್ತೆ ನೋಡಿ, ಅದೇ ಥರನೇ ಪೀಸಸ್ ಆಗಿ ಬರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ಇವಾಗ ಇದನ್ನೆಲ್ಲ ನಾನು ಸೈಡಲ್ಲಿ ಎತ್ತಿಟ್ಕೊತೀನಿ. ಹಾಗೆ ಇವಾಗ ಒಂದು ಸಣ್ಣ ಪ್ಯಾನಿಗೆ 1 ಚಮಚ ಆಗೋಷ್ಟು ತುಪ್ಪ ಅಥವಾ ಅರ್ಧ ಚಮಚ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದಕ್ಕೆ ಚೂರು ಜೀರಿಗೆ, ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಪುಡಿ, ಇಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಖಾರದ ಪುಡಿ, ಈಗ ನೀವು ಹಸಿಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿ ಅನಿಸುತ್ತೆ ಅಂದರೆ ಅದನ್ನ ಕೂಡ ಹಾಕ್ಕೊಬೋದು. ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಇಷ್ಟನ್ನ ಸ್ವಲ್ಪ ಬಾಡಿಸ್ಕೊತೀನಿ. ಈ ಈರುಳ್ಳಿ ಈ ಥರ ಫ್ರೈ ಮಾಡಿ ಪರಾಟ ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ. ಡೈರೆಕ್ಟ್ ಹಸಿ ಈರುಳ್ಳಿ ಹಾಕ್ಬಿಟ್ಟು ಮಾಡ್ತಾರೆ, ಅದು ಮಾಡಿದ್ರೆ ಇನ್ನೊಂದು ಥರ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೈ ಆಗಿರೋ, ಸ್ವಲ್ಪ ಫ್ರೈ ಆಗಿ ಆನಿಯನ್ನ ಮಾಡಿಕೊಂಡು ಆಮೇಲೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಮಾಡಿದ್ರೆ. ಇವಾಗ ನಾನು ಪನ್ನೀರ್ನೆಲ್ಲ ಚಿಕ್ಕದಾಗಿ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀನಿ. ನೆಕ್ಸ್ಟು ಇಲ್ಲೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಇದಕ್ಕೆ ಹಾಕ್ತೀನಿ. ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಷ್ಟೇ, ಇದು ತುಂಬ ಸಿಂಪಲ್. ಇದು ಹಾಕಿದ ಮೇಲೆ ನೀವು ಮತ್ತೆ ಬೇಯಿಸೋದು ಅಥವಾ ಗ್ಯಾಸ್ ಆನ್ ಮಾಡಿ ಇಟ್ಕೊಳ್ಳೋದೇನು ಬೇಡ. ಗ್ಯಾಸ್ ಆಫ್ ಆದಮೇಲೆ ಪನ್ನೀರ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಸ್ಟಫಿಂಗ್ ರೆಡಿ ಆಯಿತು. ಈ ಸ್ಟಫಿಂಗ್ನ ಒಂದು ಕಡೆ ಎತ್ತಿಟ್ಕೊಂಡ್ಬಿಟ್ಟು ಇವಾಗ ಲಟ್ಟಿಸ್ಕೊಂಡ್ಬಿಟ್ಟು ಹಿಟ್ಟೊಳಗೆ ಅದನ್ನು ತುಂಬೋಣ. ಹಾಗೆ ಸ್ವಲ್ಪ ಪನ್ನೀರನ್ನ ನನ್ನ ಮಗಳಿಗೋಸ್ಕರ ಈ ಥರ ಕ್ಯೂಬ್ಸ್ನ ಅರಿಶಿನ ಪುಡಿ, ಜೀರಿಗೆ ಪುಡಿ, ಹಾಗೆ ಖಾರ ಏನೂ ಹಾಕಿಲ್ಲ, ತುಪ್ಪದಲ್ಲಿ ಈ ಥರ ಫ್ರೈ ಮಾಡಿಬಿಟ್ಟು 4 ಬದಿಗೂ ಬೇಯಿಸಿ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಥರದ್ದು ಅವಳು ಇಷ್ಟಪಟ್ಟು ತಿಂತಾಳೆ ಕ್ಯೂಬ್ಸ್ನ. ಅವಳಿ ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾನು ಲಟ್ಟಿಸ್ಕೊಳಕ್ಕೆ ಬಂದೆ. ಪರಾಟೆಗೆ ಯಾವತ್ತು ಸ್ವಲ್ಪ ದಪ್ಪದಾಗಿ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟೇ ಬೇಕಾಗುತ್ತೆ. ಮಾಮೂಲಿ ಚಪಾತಿಗೆ ನೀವು ಮಾಡೋ ಉಂಡೆ ಇರುತ್ತಲ್ವ, ಬಾಲ್ ಸೈಜ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕಿದು, ಡಬಲ್ ಸೈಜಲ್ಲೇ ಇರಬೇಕಾಗುತ್ತೆ, ಸ್ವಲ್ಪ ದಪ್ಪದಾಗಿರಬೇಕು. ಇವಾಗ ನನಗೆ ಎಷ್ಟು ಸ್ಟಫಿಂಗ್ ಅದು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು 1-2 ಚಮಚ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕ್ಲೋಸ್ ಮಾಡಿಬಿಟ್ಟು ನಾರ್ಮಲ್ ಚಪಾತಿ ಹೇಗೆ ಲಟ್ಸ್ಕೊತೀವೋ ಅದೇ ಥರ ಲಟ್ಸ್ಕೊಂಡ್ರೆ ಆಯಿತು. ಸ್ವಲ್ಪ ಕೇರ್ಫುಲ್ಲಾಗಿ ಲಟ್ಸ್ಕೊಬೇಕು. ಸಮ್ಟೈಮ್ಸ್ ಏನಾಗುತ್ತೆ ಗೊತ್ತಾ, ಅದು ಅಂಟ್ಕೊಂಡ್ಬಿಡುತ್ತೆ. ಏನು ನಾವು ಲಟ್ಸ್ತಿರ್ತೀವಲ್ಲ ಅದಕ್ಕೆ ಅಂಟ್ಕೊಳ್ಳುತ್ತೆ. ತುಂಬ ಕಷ್ಟ ಪರಾಟ ಮಾಡೋದು ಸ್ವಲ್ಪ, ಕೆಲವೊಂದು ಅಷ್ಟೇ ಟೈಪ್ಸಲ್ಲಿ. ಇವಾಗ ಈ ಥರ ಪನ್ನೀರಲ್ಲಿ ಸ್ವಲ್ಪ ಅಂಟ್ಕೊಳ್ಳೋದು ಜಾಸ್ತಿ. ಸೊ ಸ್ವಲ್ಪ ಜಾಸ್ತಿ ಅದು ಡ್ರೈ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೊಂಡ್ರೆ ನೋಡಿ ಈ ಥರ ಈಸಿಯಾಗಿ, ಸ್ವಲ್ಪನೂ ಅಂಟ್ಕೊಂಡಿಲ್ಲ. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಬಿಟ್ರೆ ಈಸಿಯಾಗಿ ಪರಾಟ ಮಾಡ್ಕೊಬೋದು. ಇನ್ನೊಂದು ಥರನೂ ಮಾಡ್ಕೊಬೋದು. ಚಪಾತಿ ಥರ ನಾರ್ಮಲಾಗಿ ಒಂದು ಲಟ್ಟಿಸ್ಕೊಂಬಿಟ್ಟು ಅದ್ರ ಮೇಲೆ ಫುಲ್ ಸ್ಪ್ರೆಡ್ ಮಾಡಿ ಇನ್ನೊಂದು ಚಪಾತಿ ಥರ ಮಾಡಿ ಅದನ್ನು ಸುತ್ತಲೂ ಅಂಟಿಸ್ಕೊಂಬಿಟ್ಟು ಆ ಥರನೂ ಪರಾಟ ಮಾಡ್ತಾರೆ ಕೆಲವರು. ಅದು ಕೂಡ ಮಾಡ್ಕೊಬೋದು, ಈಸಿಯಾಗಿರುತ್ತೆ. ನಾನು ಅದೇ ಸೇಮ್ ಪ್ಯಾನಲ್ಲೇ ಮತ್ತೆ ಪರಾಟನ ಬೇಯಿಸ್ತಾ ಇದ್ದೀನಿ. ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಬಿಟ್ಟು 2 ಸೈಡನ್ನ ಬೇಯಿಸ್ಕೊಂಬಿಟ್ರೆ ಆಯ್ತು ಅಷ್ಟೇ. 1-2 ಚಮಚ ಎಣ್ಣೆ ಜಾಸ್ತಿ ಹಾಕಿದರೆ ಟೇಸ್ಟ್ ಡಬಲ್ ಆಗಿರುತ್ತೆ ಅಷ್ಟೇ, ಸಿಂಪಲ್. ಈ ಥರ ನೋಡಿ 2 ಕಡೆ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ಒಂದು ಸ್ವಲ್ಪನೂ ಕಿತ್ತೋಗಿಲ್ಲ, ಅಂಟ್ಕೊಂಡಿಲ್ಲ, ಏನೂ ಆಗಿಲ್ಲ. ತುಂಬ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸ್ಟಫಿಂಗೆಲ್ಲ ನೈಟೇ ನಾವು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎದ್ದು ಲಂಚ್ ಬಾಕ್ಸ್ ಮಾಡೋದಕ್ಕೆ 5 ನಿಮಿಷನೂ ಬೇಕಾಗೋದಿಲ್ಲ, ಅಷ್ಟು ಬೇಗ ಫಾಸ್ಟಾಗಿ ಮಾಡ್ಕೊಂಬಿಡ್ಬೋದು. ಇವಾಗ ನಾನು ಲಂಚ್ ಪ್ಯಾಕ್ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ಗೆ ಇವತ್ತು ಪರಾಟ, ಅದ್ರ ಜೊತೆಗೆ ಮೊಸರು, ಹಾಗೆ ಸ್ವಲ್ಪ ಫ್ರೂಟ್ಸು. ಇಷ್ಟೇ ಇವತ್ತಿನ ಸಿಂಪಲ್ ಲಂಚ್ ಬಾಕ್ಸ್ ರೆಸಿಪಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇದು ನನ್ನ ಪ್ರೀತಿಯ ಗಂಡನಿಗೆ ನಾನು ಮಾಡಿರೋಂಥ ಇವತ್ತಿನ ಲಂಚ್ ಬಾಕ್ಸ್. ಹಾಗೆ ಇನ್ನೊಂದೇನು ಗೊತ್ತಾ,
ಡೈಲಿ ಹೇಗಿತ್ತು ಅಂತ ಮೆಸೇಜ್ ಮಾಡಿ ತಿಳಿಸ್ತಾರೆ ನನಗೆ ಡೈಲಿ 1.5-2 ಗಂಟೆ ಟೈಮ್ಗೆ. ಆ ಟೈಮ್ಗೋಸ್ಕರ ಕಾಯ್ತಾ ಇರ್ತೀನಿ, ಏನು ಹೆಂಗಾಗಿರುತ್ತೋ ಇವತ್ತು ಏನಂತ ಫೀಡ್ಬ್ಯಾಕ್ ಕೊಡ್ತಾರೆ ಅಂತ. ಹಾಗೆ ಮತ್ತಿನ್ನೊಂದೇನೆಂದರೆ ಜೆನ್ಯೂನಾಗಿ ಕೊಡ್ತಾರೆ, ಸುಮ್ಮನೆ ಏನು ಅಂದ್ಕೊತಾಳೆ ಅಂದ್ಬಿಟ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಡೈರೆಕ್ಟಾಗಿ ಆ ಥರ ಸುಮ್ಮನೆ ಎಲ್ಲ ಹೇಳಲ್ಲ. ಏನಿತ್ತೋ ಅದನ್ನು ಹಾಗೆ ಕೊಡ್ತಾರೆ. ನನಗೆ ಅದು ಸಖತ್ ಇಷ್ಟ. ಅದು ನೆಕ್ಸ್ಟ್ ಟೈಮ್ ನಾನು ಏನಂತ ಚೇಂಜ್ ಮಾಡ್ಕೊಬೋದು ಅಂತ. ಸೊ ಆ ಟೈಮಿಗೆ ಕಾಯ್ತಾ ಇರ್ತೀನಿ ಏನಂತ ಹೇಳ್ಬೋದು ಇವತ್ತು ಅಂತ. ಸೊ ಇದು ರೆಡಿ ಆಯಿತು. ನೆಕ್ಸ್ಟು ನಮ್ಮ ಬ್ರೇಕ್ಫಾಸ್ಟು ನನಗೆ ನನ್ನ ಮಗಳಿಗೆ ದೋಸೆ ಗರಿ ಹಾಕಿ ಮಸಾಲ ದೋಸೆ ಥರ ಮಾಡ್ಕೊಂಡಿದ್ದೆ. ಆದರೆ ಆಲೂಗಡ್ಡೆ ಪಲ್ಯ ಇಲ್ಲ ಅಷ್ಟೇ, ಜಸ್ಟ್ ಪ್ಲೈನ್ ದೋಸೆ, ಅದಕ್ಕೆ ಚಟ್ನಿ ಜೊತೆಗೆ ತಿಂದಿದ್ದು. ಚೆನ್ನಾಗಿ ಒಂದಿಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಕ್ರಿಸ್ಪಿಯಾಗಿ ಬಂದಿತ್ತು. ಸಖತ್ ಕೆಂಪಗೆ ಏನು ಹೋಟೆಲ್ ಥರನೇ ಇತ್ತು ದೋಸೆ, ಮಸಾಲೆ ದೋಸೆ ಸೂಪರಾಗಿತ್ತು. ದೋಸೆ ಮಾಡಿಕೊಂಡು ತಿಂದ್ಬಿಟ್ಟು ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು ನಿಮಗೆ, ಗರಿಗರಿಯಾಗಿ ಕೆಂಪಗೆ ಒಳ್ಳೆ ಗೋಲ್ಡನ್ ಕಲರ್ ಬಂದಿತ್ತು ದೋಸೆ. ಸಖತ್ತು ಚೆನ್ನಾಗಿತ್ತು ಅವತ್ತು ಆ್ಯಕ್ಚುಲಿ. ಇದು ದೋಸೆ ನಮ್ಮ ಬ್ರೇಕ್ಫಾಸ್ಟ್. ನೆಕ್ಸ್ಟು ನಾನು ಹೋಮ್ ಸೆಂಟರಿಗೆ ಹೋಗಿದ್ದೆ ಅನ್ನಲ್ವಾ, ಹೋಮ್ ಸೆಂಟರಿಂದ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ. ಈ ಸ್ಟೀಲ್ ಬೌಲ್ ತೊಗೊಂಡೆ, ಇದೊಂಥರ ಚೆನ್ನಾಗಿತ್ತು ಸಲಾಡೆಲ್ಲ ಮಿಕ್ಸ್ ಮಾಡೋಕ್ಕೆ. 150 ರುಪೀಸ್ ಸಮಥಿಂಗ್ ಇತ್ತು. ಹಾಗೆ ಇದು ಆಯಿಲ್ ಬಾಟಲ್ ವಿತ್ ಬ್ರಷು, ಇದಕ್ಕೆ 150 ರುಪೀಸು. ದೋಸೆ ಗೀಸೆ ಮಾಡಿದಾಗ ಮೇಲ್ಗಡೆಯಿಂದ ಆಯಿಲ್ ಸ್ಪ್ರೆಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದು ತೊಗೊಂಡೆ. ನೆಕ್ಸ್ಟು ಪ್ಲೇಟ್ಸು, ಡಿನ್ನರ್ ಪ್ಲೇಟ್ಸು ಅಥವಾ ಬ್ರೇಕ್ಫಾಸ್ಟ್ಗೆ ಇದು 250 ರುಪೀಸ್ 1 ಪೀಸು. ನಾನು ಇದನ್ನು 6 ಪ್ಲೇಟ್ಸ್ ತೊಗೊಂಡೆ. ನೆಕ್ಸ್ಟು ಕ್ಯಾಂಡಲ್ಸ್, ಈ ಥರ ಸೆಂಟೆಡ್ ಕ್ಯಾಂಡಲ್ಸು ಲೆಮನ್ ಫ್ಲೇವರ್ದು ಸಿಟ್ರಸ್ದು, ಅದು 350 ರುಪೀಸು. ಒಂದು 50 ಇರುತ್ತೆ ಕ್ಯಾಂಡಲ್ ಅದರಲ್ಲಿ. ಇದು ಕಿಡ್ಸ್ ಪ್ಲೇಟು, ಇದು 250 ರುಪೀಸ್ 1 ಪ್ಲೇಟು. ನೆಕ್ಸ್ಟ್ ಇದು ಪೋತ್ಪುರಿ ಅಂತ ಒಂದು ಸೆಂಟೆಡ್ ಇದು ಫ್ರೇಗ್ರೆನ್ಸ್ ಬರೋದು, ಅದು ಒಂದು 100 ಗ್ರಾಮ್ಸ್ ಇರುತ್ತೆ, ಅದಕ್ಕೆ 150 ರುಪೀಸ್. ನೋಡಿ, ಈ ಥರ ಡೈನಿಂಗ್ ಟೇಬಲ್ ಮೇಲೆ ಅಥವಾ ನಿಮ್ಮ ಬೆಡ್ರೂಮ್ಸಲ್ಲಿ ವರ್ಕಿಂಗ್ ಟೇಬಲ್ ಮೇಲೆ ಎಲ್ಲಿ ಬೇಕಾದರೂ ಇಟ್ಕೊಬೋದು. ಇಷ್ಟು ಆಗಿತ್ತು ಹೋಮ್ ಸೆಂಟರ್ ತಂದಿದ್ದು ಪ್ರಾಡಕ್ಟ್ಸು. ಇದಾಗಿತ್ತು ಇವತ್ತಿನ ನನ್ನ ಪುಟ್ಟ ವ್ಲಾಗ್. ನಾನು ಮತ್ತೆ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಆಲ್ ಆಫ್ ಯು ಟೇಕ್ ಕೇರ್. ಎಲ್ಲರಿಗೂ ಒಳ್ಳೆಯದಾಗಲಿ.